ಸುಮಾ ಭಯ ಪಡಬೇಡ, ಇನ್ಮ್ಯಾಗ ನಿಂಗೇನು ಆಗಿಲ್ಲ. ನಿನ್ ಜೊತೆ ನಾವೆಲ್ಲ ಇದೀವಿ ಕಣವಿ, ನಿನ್ಗೇನು ಆಗಕ್ ಬಿಡಕ್ಕಿಲ್ಲ. ಡೋಂಟ್ ವರಿ ಸುಮಾ, ಆ ಸೋನಿಯಾನ್ ಜೈಲ್ಗೆ ಹಾಕ್ಸಿದಾಗಿದೆಯಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಕುಸೆ ನೀನು ಒಂಥರ ಗನ್ ಇದ್ದಂಗೆ, ನಿನ್ನನ್ನು ಯಾರು ಸುಡಕ್ಕಲ್ಲ, ನೀನು ಎಲ್ಲರೂ ಸುಟ್ಟು ಬಿಡ್ತಿ. ಅಲ್ಲಮ್ಮ, ನಿನ್ನೂ ನೋಡಿ ನಾವೆಲ್ಲ ಧೈರ್ಯವಾಗಿದ್ದೀವಿ. ಈಗ ನೀನೇ ಈ ಥರ ಕುಸಿದ್ ಬಿದ್ರೆ ಹೆಂಗಮ್ಮ? ಅವ್ವ ಫೋನ್ ಮಾಡ್ತಾ ಇದ್ದಕ್ಕ. ಯೋಳವ ಹೆಂಗಿದ್ಯಾ? ಅಯ್ಯೋ ನನ್ ಕತೆ ಬಿಡು, ನಾನ್ ಸದ್ದಾಕ್ಯವಿ. ನೀವೆಲ್ಲ ಹೆಂಗಿದ್ದೀರ? ನಮ್ಮನೆ ಸಣ್ಣಿಲಿ ಮರಿ ಹಂಗದೆ. ಎಲ್ರೂ ಸಂದಾಗವ್ರೆ ಕಣವ, ಅವಳು ಸಂದಾಗವಳೆ. ಯಾಕೋ ಸುಮಂತ ಮಾತಾಡ್ಬೇಕು ಅಂತ ಆಯ್ತು ಕಣವಿ. ಅಕ್ಕೆ ಫೋನ್ ಮಾಡ್ದೆ. ಎಲ್ಲಿ ಅಕ್ಕೋತಿ ಕೈ ಫೋನ್ ಕೊಡು. ಹಲೋ ಅವ್ವ. ಯಾಕವಿ ಧ್ವನಿ ಒಂಥರ ಅದೇ ಏನಾಯ್ತವೆ? ಅವ್ವ ಅದು ಅದು ಅವ್ವ, ಅವಳಿಗೆ ಒತ್ತರೆಯಿಂದ ಜ್ವರ, ಅದಕ್ಕೆ ಸಪ್ಪಗೆ ಮಾತಾಡ್ತಾವಳೆ. ಹೌದೇ? ನಾನಿಲ್ಲ ಅಂತ ಜರ್ಕೊಂಡಿರ್ಬೇಕು. ಬಾಯಿ ಮಾತ್ರ ಬೊಂಬಾಯಿ. ಒಂದ್ ಸಣ್ಣ ತೊಂದ್ರೆ ಅದು ತಡ್ಕೊಳಕ್ಕಿಲ್ಲ. ಪುಕ್ಕಲ್ ಮುಂಡದು ಸನ ನಾನ್ ಬರೋ ತನಕ ಬಸ್ ಜೋಪಾನ ನೋಡ್ಕೊಳ್ಳವಿ ಅವಳ. ಸರಿ ಕಣವ, ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಸರಿ, ನಾನು ಆಮ್ಯಾಕೆ ಫೋನ್ ಮಾಡ್ತೀನಿ. ಹಾ ಏಟೆ ಆಗಲಿ ತಾಯಿ ಕರ್ಡ್, ಮಗಳು ದಿಗಿಲ್ ಪಟ್ಟ ತಕ್ಷಣ ಎಲ್ಲಿ ಫೋನ್ ಮಾಡೋಳು ನೋಡು. ಸುಮಾ, ಇಲ್ಲಿ ನೋಡವಿ, ನೀನ್ ಇವನು ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗೋದೆ. ನೋಡು, ನಿನ್ ಜೊತೆ ನಾವು ಎಲ್ಲರೂ ಇದ್ದೀವಿ. ಇದು ಯಾಯಿಸ್ಯನೋ ಅವಾಗ ತಿಳಿಯೋದು ಬೇಡ.